ಮಾಡುವಂತವರಾಗಿದ್ದೇವೆ. ನಮಗೆ ಸಿಕ್ಕಿರುವಂಥದ್ದು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನ. ಅಂದರೆ ಸುಂಕದವನಾದ ಜಕ್ಕಾಯನ ಬಗ್ಗೆ ನಾವು ಕಿರುನಾಟಕವನ್ನ ಮಾಡುವಂತವರಾಗಿದ್ದೇವೆ. ಆತನು ಯೆರಿಕೋ ಪಟ್ಟಣವನ್ನ ದಾಟಿ ಹೋಗುತ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನ ಕೆಲಸ ಸುಂಕದ ಗುತ್ತಿಗೆದಾರನಾಗಿದ್ದನು ಮತ್ತು ಆತನು ಐಶ್ವರ್ಯವಂತನಾಗಿದ್ದನು. ಅವನು ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡಬೇಕೆಂದು ತವಕ ಪಡುವಂತವನಾಗಿದ್ದನು. ಆತನು ಗಿಡ್ಡನಾಗಿದ್ದರಿಂದ ಆಲದ ಮರವನ್ನ ಇವತ್ತು ನಾನು ಬಿಡುತ್ತೇನೆ. ಸ್ವಾಮಿ ಸ್ವಾಮಿ, ನನ್ನ ಆಸ್ತಿಯಲ್ಲಿ ಬಡವರಿಗೆ ಕೊಡಬೇಕು. ನನ್ನ ದಾರಿಯಿಂದ ನಾನು ಸ್ವಲ್ಪ ಎಡಗೊಂಡಂತೆ ಅವರಿಗೆ 4ರಷ್ಟು ತೊಲಗಿಸಿಕೊಂಡಿದ್ದೇನೆ. ಮತ್ತೆ ಈ ಮನೆಗೆ ರಕ್ಷಣೆಯೂ ಬಂತು. ಈತನು ಕೂಡ ಅಬ್ರಹಾಮನ ವಂಶಕನಲ್ಲವೇ? ಹೌದು 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 ಹೌದು. ಮನುಷ್ಯಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸೋಸ್ಕರವಾಗಿ ಆತನು ಹುಡುಕಿ ಬರುವಂತ ಒಂದು ಸನ್ನಿವೇಶವನ್ನು ನಾವು ನೋಡುವಂತವರಾಗಿದ್ದೇವೆ. ಆಗಿನ ಕಾಲದಲ್ಲಿ ಸುಂಕದವನು ಸಹಜವಾಗಿ ಯಹೂದ್ಯನಾಗಿರ್ತಾನೆ, ರೋಮನರ ಸೇವೆಯನ್ನ ಮಾಡುವಂತವನಾಗಿರ್ತಾನೆ. ಈ ಸುಂಕ ವಸೂಲಿ ಮಾಡುವಂತ ಈ ಜಕ್ಕಾಯನು ಹಣವಂತನಾಗಿರ್ತಾನೆ. ಅವನು ಜಕ್ಕಾಯನ ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡಬೇಕೆಂಬುದಾಗಿ ಎಷ್ಟು ಆಶೆ ಉಳ್ಳವನಾಗಿದ್ದನು ಎಂಬುದನ್ನು ನಾವು ನೋಡುವುದಾದರೆ, ಹಣ ಆಸ್ತಿ ಇದ್ದರೂ ಸಹ ದೇವರ ಬಗ್ಗೆ ಆತನಿಗೆ ಆಸಕ್ತಿ ಇರುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಜಕ್ಕಾಯನನ್ನ ಭೇಟಿ ಮಾಡಿರಲಿಲ್ಲ, ಆದರೆ ಆತನ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಂತವನಾಗಿದ್ದನು. ಆದ್ದರಿಂದ ನಾವು ಈ ಒಂದು ಕಿರುನಾಟಕದಿಂದ ಕಲಿಯುವಂತಹ ಸಂಗತಿ, ನಮ್ಮಲ್ಲಿ ಆಸಕ್ತಿ ಇರುವುದಾದರೆ ದೇವರು ನಮ್ಮ ಆಸಕ್ತಿಯನ್ನು ಪೂರೈಸುವಂತವನಾಗಿದ್ದಾನೆ ಮತ್ತು ನಿಜವಾದಂತಹ ರಕ್ಷಣೆಯನ್ನ ಕೊಡುವಂತವನಾಗಿದ್ದಾನೆ. ಒಂದು ಚಿಕ್ಕ ಹಾಡನ್ನು ಹಾಡ್ತೇನೆ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು ನಿಜ ಜೀವ